ಓಕೆ ಸರ್, ನಂದು ಲಾಸ್ಟ್ 2 ಕ್ವೆಶನ್ ಇದೆ ಸರ್. ಒಂದು ನಿಮ್ಮ ಮಗ ಆದಿಯವ್ರ ಬಗ್ಗೆ. ತುಂಬ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ, ಎದೆಗಾರಿಕೆ ಆಗಿರ್ಬೋದು, ಡೆಡ್ಲಿ ಸೋಮ್ ಆಗಿರ್ಬೋದು, ಅಥವಾ ಅವ್ರ ಫಸ್ಟ್ ಸಿನಿಮಾ ಲವ್ ಆಗಿರ್ಬೋದು. ಅವ್ರು ಬಂದಾಗ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಅದೊಂದು ಇತ್ತು ಅಂದರೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ, ಒಳ್ಳೆ ಗ್ರೂಮಾಗಿ ಬಂದಿದ್ದಾರೆ ಅಂತೇಳಿ. ಅವ್ರಿಗೆ ಏನಾದರೂ ಹೋಗ್ತಾ ಹೋಗ್ತಾ ಅಂದರೆ ಸಿನಿಮಾಗಳು ಅವರಿಗೆ ತಕ್ಕನಂಗೆ ಸ್ಟೋರಿ ಸಿಗಲಿಲ್ವಾ ಹೇಗೆ ಅಂತ ಸರ್? ಅದೇ ಅದು ಏನಾಗುತ್ತೆ, ಒಂದೊಂದು ಸರಿ ಸ್ಟೋರಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಹೇಳಿಲ್ವ, ಅದು ಹೋಲ್ ಆತ್ಮ ಒಂದು ಮನುಷ್ಯನಿಗೆ ಹೇಗೆ ಒಂದು ಆತ್ಮನ ಜೀವಂತವಾಗಿರೋದಕ್ಕೆ ಪ್ರತಿ ಪಿಕ್ಚರ್ಗೂ ಒಂದು ಆತ್ಮ, ಆ ಥರದ್ದು ಕೆಲವು ಮಿಸ್ ಆಗಿದೆ. ಬಟ್ ವೆಯ್ಟ್ ಮಾಡಬೇಕೀಗ. ಅಮಿತಾಬ್ ಬಚ್ಚನ್ಗೆ 14 ವರ್ಷ ಆದಮೇಲಿಂದ ಹಿಟ್ ಬಂತು, ಬರುತ್ತೆ ಎಲ್ಲರಿಗೂ. ಈಗ MGR 42ನೇ ವರ್ಷದಲ್ಲಿ ದೊಡ್ಡ ಹೀರೋ ಆದರು. ಸೊ ಅದು ಆ ಪ್ರೋಸೆಸ್ ನಡೀತಾನೇ ಇರಬೇಕು. ನಾವು ಅದಕ್ಕೋಸ್ಕರ ಕಾಯ್ಕೊಂಡಿರೋದಿಲ್ಲ, ನಮ್ಮ ಕೆಲಸ ಮಾಡ್ತಾ ಇರಬೇಕು. ಮ್ಯಾನ್ಸ್ ಪ್ರಪೋಸಲ್ ಗಾಡ್ಸ್ ಡಿಸ್ಪೋಸಲ್ ಅಂತ ಬಿಟ್ಬಿಡ್ಬೇಕು. ಬರುತ್ತೆ. ಈಗ ಒಂದು ಟೆರರ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾನೆ. ಈಗ ನನ್ನ ಕಂಬಳದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದಾನೆ. ಒಂಥರ ಒಂದು ಅಂಡರ್ವರ್ಲ್ಡ್ ಡಾನ್. ಅದು ಆ್ಯಕ್ಚುಲಿ ಅಲ್ಲಿ ಒಬ್ಬರು ಅಂಡರ್ವರ್ಲ್ಡ್ ಡಾನ್ ನಡೆಸ್ತಾ ಇದ್ರು. ಅದನ್ನು ಒಂದು ಲಿಂಕ್ ಇಟ್ಕೊಂಡು ಒರಿಜಿನಲ್ ಕತೆ ನಮಗೆ ಅದು ಪೊಲೀಸ್ ಸ್ಟೇಷನಲ್ಲಿ ಸಿಕ್ತು. ಅದಕ್ಕೆ ಇದು ಮಾಡಿದ್ದೀವಿ. ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದಾನೆ ಪೊಲೀಸ್ ಇದ್ರದ್ದು. ಅದು ಈಗ ಮೊನ್ನೆ ನಮ್ಮ ಇವ್ರ ಜೊತೆ ಪಿಕ್ಚರ್ ಮಾಡಿದ ಅವನಿಗೆ ಒಳ್ಳೆ ಹೆಸರು ಬಂತು. ಬ್ಯಾಂಗಲ್ ಬಂಗಾರಿ ಪಿಕ್ಚರ್. ಅದು ಆ ಪಿಕ್ಚರ್ ಹೆಸರು ಗೊತ್ತಲ್ಲ ನನಗೆ. ಎಕ್ಕಾದಲ್ಲಿ ಅವನು ಮೇಜರ್ ಕ್ಯಾರೆಕ್ಟರ್ ಮಾಡಿದಾನಲ್ಲ, ಹಾಗೆ ಪೊಲೀಸ್ ನಾನು ನೋಡೇ ಇಲ್ಲ ಇನ್ನೂ. ಓಕೆ, ಆಗುತ್ತೆ, ಕಾಯ್ತಾ ಇರಬೇಕು. ಓಕೆ ಸರ್, ಇನ್ನು ದರ್ಶನ್ ಅವರಿಗೆ ನೀವು ವೀರ ಮದಕರಿ ನಾಯಕ ಸಿನಿಮಾ ಮಾಡಬೇಕಿತ್ತು, ಅದು ಯಾವಾಗ ಆಗತ್ತೆ ನೋಡಿ? ಈ ವೀರ ಮದಕರಿ ನಾಯಕ ನಾನು ದುರ್ಗಾಸ್ತಮಾನ ಅಂತ ತಾರಾಸ್ ಅವ್ರು ಬರೆದಿದ್ರು. ಅದನ್ನು ನಾನು ರೈಟ್ಸ್ ತಗೊಂಡು ವಿಷ್ಣುವರ್ಧನಿಗೆ ಮಾಡಬೇಕು ಅಂಥೇಳಿ ಉದಯ್ ಶಂಕರ್ನ ಇಟ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಮುಗಿಸಿದ್ದೆ. ಬಟ್ ಆವತ್ತಿನ ದಿವಸದಲ್ಲಿ ಆ ಬಡ್ಜೆಟ್ ನಮ್ಮ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಆ ಕುದುರೆಗಳು, ಆ ಸೆಟ್ಗಳು ಎಲ್ಲನೂ ಕಾಸ್ಟ್ ವೈಸ್ ಆಗುತ್ತೆ ಅಂಥೇಳಿ ಆ ಸ್ಕ್ರಿಪ್ಟ್ ಹಾಗೆ ಇಟ್ಬಿಟ್ರೆ. ಕೊನೆಗೆ ರಾಕ್ಲೈನ್ ವೆಂಕಟೇಶ್ ಅವರು, ಅವ್ರಿಗೂ ಭಾಳ ಒಂದು ಆಸೆ, ದರ್ಶನ್ಗೂ ತುಂಬ ಆಸೆ ಆ ಪಿಕ್ಚರ್ ಆಗಬೇಕು ಅಂತ. ಎಷ್ಟೋ ಜನ ಟ್ರೈ ಮಾಡಿ ಆಗಿರಲಿಲ್ಲ. ಸೊ ನಾವು BL ವೇಣು ಅವ್ರು ಬರೆದಿದ್ರು, ಒಳ್ಳೆ ಕತೆ ಇತ್ತು. ಅದು ತಗೊಂಡು ಕತೆ ಎಲ್ಲ ಮಾಡಿದ್ವಿ. 15-16 ದಿವಸ ಶೂಟಿಂಗು ಮಾಡಿದ್ವಿ. ಕೇರಳದಲ್ಲಿ ಸೆಟ್ ಹಾಕಿದ್ವಿ, ಅಷ್ಟು ದೊಡ್ಡ ಸೆಟ್ ಹಾಕಿತ್ತು. ಸುಮಾರು 100 ಕೋಟಿ ಬಡ್ಜೆಟಿನ ಸಿನಿಮಾ ಮಾಡಬೇಕು ಅಂತೆಲ್ಲ ಆಗಿತ್ತು. ಕಾಸ್ಟ್ಯೂಮ್ಸ್ ಎಲ್ಲ ಹೊಲ್ಸಾಗಿತ್ತು. ಆಲ್ ಓವರ್ ಇಂಡಿಯಾ ಲೊಕೇಶನ್ಸ್ ಎಲ್ಲ ನೋಡ್ಕೊಂಬಂದಾಗಿತ್ತು. ನಾವು ಕೇರಳದಲ್ಲಿದ್ದಾಗ ಈ ಕರೋನಾ ಇದು ಒಂದು ಲಾಕ್ಡೌನ್ ಆಯಿತು. 2 ಇಯರ್ಸ್ ಏನು ಕೆಲಸನೇ ಆಗಲಿಲ್ಲ. ಸೊ ಅಷ್ಟೊತ್ತಿಗೆ ಸ್ಕ್ರಿಪ್ಟು, ಹೀರೋಯಿನ್ನು ಮತ್ತೆ ರೀರೈಟ್ ಮಾಡಬೇಕು ಅಂತೆಲ್ಲ ಆಯಿತು. ಅಷ್ಟೊತ್ತಿಗೆ ರೀರೈಟ್ ಮಾಡೋಣ ಅಷ್ಟರಲ್ಲಿ ಅವರು ಕಾಟ್ಯಾರ ಮಾಡಿಬಿಟ್ಟು ನೆಕ್ಸ್ಟ್ ಮಾಡೋಣ ಅಂತಿದ್ರು. ಅಷ್ಟರಲ್ಲಿ ಈ ಇನ್ಸಿಡೆಂಟ್ ಒಂದು ನಡೆದೋಯ್ತು. ಸೊ ಅದು ಒಂಥರ ಎಲ್ಲರಿಗೂ ಮನಸ್ಸಿಗೆ ಭಾಳ ಬೇಜಾರಾಯಿತು. ಏಕೆಂದರೆ ನಾವೆಲ್ಲ ಜೊತೇಲಿ ಕೆಲಸ ಮಾಡಿದವರು. ಹೀ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಈಸ್ ಎ ವೆರಿ ಒಂದು ಡೈರೆಕ್ಟ್ ಅಂದರೆ ಅಷ್ಟು ಮರ್ಯಾದೆ, ಟೈಮಿಗೆ ಬರೋದಾಗಲಿ ಎಲ್ಲನೂ ಈಸ್ ಎ ವೆರಿ ಪರ್ಫೆಕ್ಟ್ ಆ್ಯಕ್ಟರ್. ದೇವರು ಏನೋ ಒಂದು ಈ ಥರ ಆಗೋಯ್ತು. ಇದಕ್ಕೆ ಯಾರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ನಾನು ಅದೇ ಹೇಳಿದ್ದು, ನಾವೇನೋ ಡೈಲಿ ಪ್ರೇ ಮಾಡ್ತೀವಿ ದರ್ಶನ್, ಯಾಕೆಂದರೆ ಒಂದು ಇಂಡಸ್ಟ್ರಿ ದರ್ಶನಿಂದ. ಯಾಕೆಂದರೆ 100 ಜನ ಕೆಲಸ ಮಾಡ್ತಾರೆ. ಆಮೇಲೆ ಬಿಸ್ನೆಸ್ ವೈಸು ಅಷ್ಟು ದೊಡ್ಡ ಬಿಸ್ನೆಸ್ ಆಗಬೇಕಾದ್ರೆ ಒಂದು ಹೀರೋ ಕೆಪಾಸಿಟಿ ಬೇಕಲ್ಲ, ಆ ಥರ. ಆಮೇಲೆ ಒಳ್ಳೆಯವನು, ಎಲ್ಲರಿಗೂ ಹೆಲ್ಪ್ ಮಾಡೋದೇ ಆತನಿಗೆ ಒಂದು ದೊಡ್ಡ ಇದು. ಅದು ಗೊತ್ತು, ನಮ್ಗೆ ಗೊತ್ತು ಯಾರಿಗೆ ಹೆಲ್ಪ್ ಮಾಡ್ತಾನೆ ಇಲ್ಲ ಅಂತ. ಅವನು ಯಾವ ಪಬ್ಲಿಸಿಟಿ ಮಾಡ್ಕೊಂಡಿಲ್ಲ. ಆಗಲಿ, ಈಗ ಕೆಲವು ನಮ್ಮ ಕೈನಲ್ಲಿಲ್ಲ, ಕೆಲವು ಏನೋ ಅಚಾತುರ್ಯ ನಡೆದೋಗ್ಬಿಟ್ಟಿದೆ. ಬಟ್ ಒಂದು ಕ್ಷಮೆ ಅನ್ನೋದು ಇದ್ದೇ ಇದೆ. ನಾನು ಅದ್ರ ಮೇಲೆ ಒಂದು ಪಿಕ್ಚರ್ ಕತೆ ಮಾಡಿದ್ದೀನಿ, ಕ್ಷಮೆ. ಯಾಕೆ ಕ್ಷಮೆ ಮಾಡಬೇಕು? ಯಾಕೆಂದ್ರೆ ನಾನೆಲ್ಲೋ ಒಂದು ಟೈಮ್ಸ್ ಮ್ಯಾಗ್ಝೈನಲ್ಲಿ ನೋಡ್ತಾ ಇದ್ದೆ, ಒಂದು ಊರೇ ಟೆರ್ರರಿಸ್ಟ್ ಬಂದು ಊರಿನಲ್ಲಿ ಎಷ್ಟೋ ಜನ ನೋಡ್ದಾಕ್ಬಿಟ್ಟು ಹೋಗ್ತಾರೆ. ಸೊ ಅವ್ರ ಮೇಲೆ ರಿವೆಂಜ್ ಅಂತ ಅನ್ಕೋತಾರೆ. ಬಟ್ ಚರ್ಚಲ್ಲಿ ಎಲ್ಲ ಸೇರಿ ಒಂದು ಮಾತಾಡ್ತಾರೆ, ಒಂದು ಡಿಸ್ಕಷನ್ನು ಡಿಬೇಟು ನಡೆಯುತ್ತೆ. ಬೈಬಲಲ್ಲಿ ಕ್ಷಮೆ ಇದೆ, ಅದು ನಾವು ಯಾಕೆ ಅವ್ರನ್ನ ಕ್ಷಮೆ ಮಾಡಬಾರ್ದು? ಕ್ಷಮೆ ಮಾಡ್ತಾರೆ. ಸೊ ಅದು ಎಲ್ಲ ಮೇಲೆ ಇಟ್ಕೊಂಡು ನಾನೊಂದು ಕತೆ ಮಾಡಿದ್ದೀನಿ. ಅದು ಆಗುತ್ತೆ. ದರ್ಶನ್ ಒಂದು ವಾಪಸ್ ಬರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇಟ್ಸ್ ಕ್ವಶನ್ ಆಫ್ ಟೈಮ್. ಸರ್, ಇದೊಂದೇ ಒಂದು ಲಾಸ್ಟ್ ಕ್ವಶನ್ ಇವಾಗಲೇ ಕೇಳಬೇಕನ್ಸುತ್ತೆ ನನಗೆ. ಅಪ್ಪು ಅವ್ರಿಗೆ ಯಾವಾಗಾದರೂ ಸಿನಿಮಾ ಪ್ಲ್ಯಾನ್ ಮಾಡಿದ್ರೆ ಸರ್ ನೀವು? ಮಾಡಿದೆ ಅಜಯ್. ಅಪ್ಪು ಅವ್ರಿಗೆ, ತಾಯಿಗೆ ಅವ್ರಿಗೆ ಬರೋಕ್ಕೆ ಮೊದಲು ನಾನು ಫೋರ್ಸ್ ಮಾಡ್ತಾಯಿದ್ದೆ, ಏನಮ್ಮ ನೀವು ಇಂಥ ಒಳ್ಳೆ ಹೀರೋ ಇಟ್ಕೊಂಡು ಅವನ್ನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಕೂರಿಸ್ಬಿಟ್ಟಿದ್ದೀರ ಅಂದ. ಬಾಬು ನಂಗೆ ಏನು ಮಾಡಲಿ, ಅವ್ನು ಮಾಡೋದೇ ಇಲ್ಲ ಅಂತಾರೆ ಅಂತ. ಅವ್ನು ಬರೀ ಎಕ್ವಿಪ್ಮೆಂಟು, ಕ್ಯಾಮ್ರಾ, ಅದು ಇದು ಅಂತ ನಾನು ಅಪ್ಪುಗೆ 2 ನಿಮಿಷ ಹೇಳಿದ್ದೇವೆ,
ಮಾಡಿ ಅಪ್ಪು ನೀವು ಯಾತಕ್ಕೆ ಮಾಡೋದಿಲ್ಲ ಅಂತ. ಇಲ್ಲ ಹಂಗೆ ಮಾಡ್ತೀನಿ ಅಂತ ನಾನು ಟೈಟ್ಯಾನಿಕ್ನ ಅಪ್ಪಗೆ ಹೇಳಿದ್ದೆ, ಈ ಥರದ್ದು ಒಂದು ಕತೆ ಮಾಡೋಣ, ಒಂದು ಕ್ರೂಸ್ನಲ್ಲಿ ಹೋಗೋ ಲವ್ ಸ್ಟೋರಿ ಮಾಡೋಣ ಅಂತ. ಇಟ್ ವಾಸ್ ಸೋ ಎಕ್ಸೈಟೆಡ್. ಅದಾದಮೇಲಿಂದ ನಾನು ಬಟ್ಟೆ ಎಲ್ಲ ಹೊಲಿಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದ್ದು ಒಂದು ಕತೆ ತಗೊಂಡಿದ್ದೆ, ಹಿಸ್ಟಾರಿಕಲ್. ವಿಜಯನಗರ ಈ ರಕ್ಕಸ ತಂಗಡಿ ಆದಮೇಲೆ ಒಂದು ಇನ್ಸಿಡೆಂಟ್ ಇದೆ, ಅದ್ರ ಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿದ್ದಾರೆ. ಅದನ್ನು ಹೇಳಿದೆ. ತುಂಬ ಇಷ್ಟಪಟ್ಟು ಅಪ್ಪು, ರಾಘವೇಂದ್ರ ರಾಜ್ಕುಮಾರ್ ಎಲ್ಲ ಮಾಡಿ ಫೋಟೋ ಎಲ್ಲ ಕೊಟ್ಟು ನಾನು ಬಾಂಬೆಗೆಲ್ಲ ಕಳಿಸಿ ಸ್ಕೆಚೆಲ್ಲ ಮಾಡಿಸಿದ್ದೆ. ಅಷ್ಟೊತ್ತಿಗೇನಾಯಿತು, ಈ ಶಿವರಾಜ್ ಕುಮಾರ್ ಒಂದು ಪಿಕ್ಚರ್ ಮಾಡಿದರು, ಕುಮಾರರಾಮ, ಗಂಡುಗ. ಅದು ಸ್ವಲ್ಪ ಹೋಗಲಿಲ್ಲ, ಅದು ಅವರು ಒಂದು ಸ್ವಲ್ಪ ಹಿಂದೆ ಹೊಡೆದಿದ್ರು. ಅವರು ಅಮ್ಮ ನನಗಿದು ಯಾಕೋ ಒಂದು ಸೆಟ್ ಬ್ಯಾಕ್ ಆಗ್ತಿದೆಯಲ್ಲ, ಏನು ಪ್ರಾಬ್ಲಮ್ ಕೇಳಿ. ಈ ಥರ ನನ್ನ ಅಪ್ಪಾಜಿನ ಎಲ್ಲದಕ್ಕೂ ಕಂಪೇರ್ ಮಾಡಿಬಿಡ್ತಾರೆ, ಮಯೂರ ಕಂಪೇರ್ ಮಾಡಿಬಿಡ್ತಾರೆ, ಬಬ್ರುವಾನ ಕಂಪೇರ್ ಮಾಡಿಬಿಡ್ತಾರೆ, ಇದು ಯಾವ ಥರ ಆಗ್ತಿದೆ, ಸ್ವಲ್ಪ ವೆಯ್ಟ್ ಮಾಡೋಣ. ನಾನು ಹೇಳಿದೆ ವೆಯ್ಟ್ ಮಾಡೋಣ, ನಾನು ಸ್ಕ್ರಿಪ್ಟೆಲ್ಲ ಮಾಡ್ಕೋತೀನಿ ಅಂತೇಳಿ ಸ್ಕ್ರಿಪ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲ ಅದು ಒಂದು ದುರಂತ ಆಗೋಯ್ತು. ಓಕೆ ಸರ್, ಇನ್ನು ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಿದ್ರೆ ಸರ್, ಅಂದರೆ ನನಗೆ ಗೊತ್ತು ನೀವು ಇವಾಗ ನಮ್ಮ ಹತ್ರ ಶೇರ್ ಮಾಡಿರೋದು ಬಹುಶಃ ಒಂದು 5% ಇರ್ಬೋದು ಅನ್ಸುತ್ತೆ ಸರ್ ನಿಮ್ಮ ಜರ್ನಿಯಲ್ಲಿ. ಆ 95% ಜರ್ನಿ ಏನಿದೆ ಅದೆಲ್ಲ ತಿಳ್ಕೊಳೋದು ನಮಗೂ ಆಸೆ ಇದೆ. ಬಟ್ ನಿಮ್ಮ ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಿದ್ರೆ ಸರ್. ಏನಿಲ್ಲ, ಐ ಲವ್ಡ್ ಇಟ್, ಐ ಲವ್ ಇಟ್, ಐ ವಿಲ್ ಲವ್ ಇಟ್ ಅಗೇನ್ ಆಲ್ಸೋ. ಸಿ, ಒಂದು ಪ್ರವಾಹದಲ್ಲಿ ಹೋಗಬೇಕಾದ್ರೆ ಬೇಕಾದಷ್ಟು ಕೆಲವು ಕಡೆ ಚೆನ್ನಾಗಿರುತ್ತೆ ಹೊಟ್ಟೋಗ್ಬಿಡೋದು, ಇನ್ನು ಕೆಲವು ಹಳೆ ಹಿಂಗೆ ಹೋಗ್ಬೇಕಾಗುತ್ತೆ. ಸೊ ಈಗ ಒಂದು ಬಂಡೆ ಇದೆ ಅಂದ್ಬಿಟ್ಟು ನದಿ ಹಿಂದೆ ಹೋಗಲ್ಲ, ಅದನ್ನು ಹಿಂಗೆ ಸುತ್ಕೊಂಡು ಹಂಗೆ ಹೋಗುತ್ತೆ. ಸೊ ಲೈಫ್ ಈಸ್ ಲೈಕ್ ದಟ್. ಡೆಫಿನೆಟಾಗಿ ನಾವು ಲೈಫ್ನ ಹೇಗೆ ತಗೋತೀವಿ, ಏನೋ ಒಂದು ಘಟನೆ ಆಗಿಬಿಟ್ಟಿದೆ ಅದನ್ನೇ 24 ಗಂಟೆ ತಲೆಯಲ್ಲಿ ಇಟ್ಕೊಂಡು ಅಲ್ಲೇ ಕೊರ್ಕೊಂಡು ಅಲ್ಲೇ ಇರೋದು ಬಿಡ್ತಾ ಇರಬೇಕು, ನುಗ್ತಾ ಇರಬೇಕು. ಸೊ ಜಯ ಇದ್ದವನಿಗೆ ಭಯ ಇಲ್ಲ ಅಂತಾರಲ್ಲ, ಹಾಗೆ ವಿ ಹ್ಯಾವ್ ಟು ಗೋ ಫಾರ್ವರ್ಡ್ ಅಷ್ಟೇ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಎಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ, ನಿಜ ಇನ್ನೂ ಒಂದು 3 ಗಂಟೆ ಕೂರಿಸಿದ್ರು ಕೇಳ್ಬೋದು ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ದಯವಿಟ್ಟು ಎಲ್ಲಾದರೂ ನಿಮಗೆ ಬೇಸರ ಆಗಿದ್ರೆ ನನ್ನ ಪ್ರಶ್ನೆಗಳಿಂದ ಕ್ಷಮಿಸ್ಬಿಡಿ. ವೆರಿ ಫೈನ್. ನಾನು ಇಷ್ಟೊತ್ತೆಲ್ಲೂ ಮಾತಾಡಿರಲ್ಲ, ಫಸ್ಟ್ ಟೈಮ್ ಇಷ್ಟೊತ್ತು ಮಾತಾಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಟೋಟಲಿ ಐ ಮಿಸ್ ವಿಷ್ಣುವರ್ಧನ್ ಆ್ಯಂಡ್ ಅಂಬರೀಷ್ ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.